ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಸದ್ಭಕ್ತರೇ, ಹಿಂದಿನ ಕಾಲಗಳು ಹಾಗೂ ಅಲ್ಲಿನ ಆ ಕಾಲಘಟ್ಟದ ಎಲ್ಲ ಜೀವರಾಶಿಗಳು ಸುಖಮಯವಾಗಿರತಕ್ಕಂತಹ ಜೀವನವನ್ನೇ ನಡೆಸ್ತಾ ಇದ್ರು. ಅದು ಯಾಕಪ್ಪ ಅಂತಂತಂದ್ರೆ, ಅವರು ಹಿರಿಯರು ಹಾಕಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯವನ್ನು ಪಾಲನೆಯನ್ನು ಮಾಡ್ತಾ ಇದ್ರು. ಹಾಗೂ ಎಲ್ಲ ಕಾರ್ಯಗಳಲ್ಲೂ ಕೂಡ ಶ್ರದ್ಧಾ ಭಕ್ತಿ ಏಕಾಗ್ರತೆಯನ್ನು ವಹಿಸಿ ಆ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಎಲ್ಲ ಸಂಪತ್ತು ಕೂಡ ಇತ್ತು ಅಂತ ಹೇಳಿ ನಾವು ನೀವೆಲ್ಲ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಸತ್ಯ. ಜೊತೆಗೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ, ನಾವು ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಅದನ್ನು ಯಾವ ರೀತಿಯಾಗಿ ಅಂತ ಹೇಳಿ ತಿಳಿದುಕೊಳ್ಳದೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದು ಹೇಗೆ ಆಯಿತು? ಅದಕ್ಕಾಗಿ ಹೇಳಿದರು ದಾಸರು, ತಿಳಿದು ಭಜಿಸಿದೊಡೆ ಸ್ವರ್ಗ ಸುಖವನ್ನು ಕೊಡುವನೋ ಮೃತ್ಯ ಲೋಕದಲ್ಲಿ ನಮ್ಮ ಶಿವ ಅಂತ. ಅಂದರೆ ನಾವು ಏನೇ ಒಂದು ಕಾರ್ಯವನ್ನು ಮಾಡಿದರೂ ಸಹ ಆ ಕಾರ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳದೆ ಆ ಕಾರ್ಯವನ್ನು ನಾವು ಮಾಡಿದಪ್ಪ ಅಂತಂದ್ರೆ ಅದು ಅಪೂರ್ಣತೆಯನ್ನು ಕಾಣುತ್ತೆ ಅಂತ ಹೇಳಿ ಆ ದಾಸರು ಹೇಳಿದರು. ಹಾಗಾಗಿ ಇವತ್ತು ನಾವು ಯಾವ ವಿಷಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಂದಿದ್ದೇವಪ್ಪ ಅಂತಂದರೆ, ನಾಳೆಯ ದಿವಸ ದಿನಾಂಕ 24/6/2025 ಬುಧವಾರ ದಿವಸ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ನಾವು ನೀವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಇತಿಹಾಸ ಏನು, ಪುರಾಣ ಕಥೆ ಏನು ಹೇಳುತ್ತೆ ಅಂತಂತಂದರೆ, ನೋಡಿ, ಹಿಂದೆ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ನಡೆಯತಕ್ಕಂತಹ ಸಂದರ್ಭದಲ್ಲಿ ಶಿವ ತನ್ನ ವಾಹನವಾಗಿರ್ತಕ್ಕಂಥ ನಂದಿಯನ್ನು ಏರಿ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಯುದ್ಧ ಹಲವಾರು ವರ್ಷಗಳ ಕಾಲ ನಡೆಯುತ್ತೆ. ನಡೆದ ನಂತರದಲ್ಲಿ ಸ್ವಲ್ಪ ವಿಶ್ರಾಂತಿಗೋಸ್ಕರ ಯುದ್ಧದ ವಿರಾಮವನ್ನು ಕೊಡಲಾಗ್ತದೆ. ಯುದ್ಧ ವಿರಾಮದ ನಂತರದಲ್ಲಿ ಆ ನಂದಿಯನ್ನು ನೋಡಿರ್ತಕ್ಕಂತಹ ಶಿವ ಹೇಳ್ತಾನಂತೆ, ಅಲ್ಲಪ್ಪ, ಈ ಯುದ್ಧದಲ್ಲಿ ನೀನು ಕೂಡ ಭಾಗವಹಿಸಿದ್ದೀಯಾ, ಇಷ್ಟೆಲ್ಲ ನೋಡು. ಆ ನಂದಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ ಬಿಲ್ಲು ಬಾಣಗಳಿಂದ ಬಹಳಷ್ಟು ಏಟು ಬಿದ್ದಿರ್ತೈತಿ. ಅದನ್ನು ಸಹಿಸಿಕೊಂಡು ಶಿವನನ್ನ ಹೊತ್ತು ಆ ಯುದ್ಧದಲ್ಲಿ ಆ ನಂದಿಯು ಕೂಡ ಭಾಗವಹಿಸಿರ್ತೈತಿ. ಹಾಗಾಗಿ ಅದನ್ನು ನೋಡಿರ್ತಕ್ಕಂತಹ ಹೇಳ್ತಾರೆ ನೋಡ್ರಿ, ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದಾಗ ಹಾಗೆ ದಯಾಧೀನನಾಗಿರ್ತಕ್ಕಂಥ ದಯಾಳುವಾಗಿರ್ತಕ್ಕಂತಹ ಶ್ರೀ ಶಿವ ನಿನಗೇನಾದರೂ ವರ ಬೇಕು ಅಂತ ಹೇಳಿ ಕೇಳ್ತಾನೆ. ಯಾರಿಗೆ? ನಂದಿಗೆ. ಆಗ ನಂದಿ ಹೇಳ್ತಾನಂತ, ಅಲ್ಲಪ್ಪ, ನಿನ್ನನ್ನು ಹೊತ್ತು ತಿರುಗುವುದೇ ನನಗೆ ಸಿಕ್ಕಂತಹ ದೊಡ್ಡ ವರ. ಇದನ್ನು ಹೊರತುಪಡಿಸಿ ನನಗೆ ಇನ್ಯಾವ ವರವು ಬೇಕಾಗಿಲ್ಲ ಅಂತ ಹೇಳಿದಾಗ, ಆದರೆ ಶಿವ ಹೇಳ್ತಾನೆ, ಇಲ್ಲ, ನೀನು ನನಗೋಸ್ಕರ, ದೇವತೆಗಳಿಗೋಸ್ಕರ ಬಹಳಷ್ಟು ಕಷ್ಟಪಟ್ಟು ಯುದ್ಧವನ್ನು ಮಾಡಿದ್ದಿ, ನಿನಗೇನಾದರೂ ವರ ಬೇಕು ಕೇಳು ಅಂತ ಹೇಳಿ ಕೇಳಿದಾಗ, ಆಗ ಅಲ್ಲಿಯೂ ಸಹ ಬಸವಣ್ಣ ಎತ್ತು ನೋಡಿ ಹೇಗೆ ಭೂಮಿ ಮೇಲೆ ದನಕರಗಳು, ಗೋವು ಸ್ವಾರ್ಥಕ್ಕಾಗಿ ಇಲ್ಲವು, ನಿಸ್ವಾರ್ಥಿಗಳಾಗಿದ್ದಾವೆ, ಪರರಿಗಾಗಿ ಇರತಕ್ಕಂತಹ ಜೀವಿಗಳವು. ಹಾಗಾಗಿ ಅಲ್ಲಿಯೂ ಸಹ ಬಸವಣ್ಣ ಏನು ಕೇಳ್ತಾನಪ್ಪ ಅಂತಂತಂದ್ರೆ, ನನಗೆ ವರ ನನಗೇನು ಬೇಡ, ಈ ಸಂದರ್ಭದಲ್ಲಿ ಈಗ ಎಂದರೆ ಈ ಸಂದರ್ಭದಲ್ಲಿ ಆಷಾಢ ಮಾಸ ಉತ್ತರಾಯಣ ಮತ್ತು ದಕ್ಷಿಣಾಯನದ ಮಧ್ಯಭಾಗದಲ್ಲಿ, ಅಂದರೆ ಕಾರು ಹುಣ್ಣಿಮೆ ಮುಗಿದು ಮಣ್ಣೆತ್ತಿನ ಅಮಾವಾಸ್ಯೆ ಬರುತ್ತಲ್ಲ, ಈ ಅಮಾವಾಸ್ಯೆ ಮಧ್ಯದಲ್ಲಿ ಈ ಯುದ್ಧ ನಡೆದಿರ್ತೈತಿ. ಹಾಗಾಗಿ ಅವನೇನು ಹೇಳ್ತಾನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ಈ ಅಮಾವಾಸ್ಯೆಯ ದಿವಸ ನನ್ನನ್ನ ಈ ಭೂಲೋಕದಲ್ಲಿ ನನ್ನನ್ನ ಯಾರು ಮಣ್ಣಿನಿಂದ ಮಾಡಿ ಪೂಜೆಯನ್ನ ಮಾಡುತ್ತಾರೋ ಅವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡುವಂತೆ ನೀನು ಆಶೀರ್ವಾದವನ್ನು ಮಾಡು ಅಂತ ಹೇಳಿ ಶಿವನ ಬಳಿ ಆ ವರವನ್ನ ನಂದೀಶ್ವರ ಕೇಳ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಪೌರಾಣಿಕವಾಗಿ ಹೇಳಲಾಗ್ತತಿ. ಜೊತೆಗೆ ಒಬ್ಬ ಕವಿ ಹೇಳ್ತಾನೆ, ಏನ್ ಹೇಳ್ತಾನಪ್ಪ ಅಂತಂದ್ರೆ, ಮಣ್ಣನ್ನೇ ನಂಬಿ ಮಣ್ಣಿಂದ ಬದುಕಿರುವೆವು ನಾವು, ಮಣ್ಣೆಮಗೆ ಮುಂದೆ ಹೊನ್ನನೋ ಕಣಯ್ಯ, ಮಣ್ಣೇ ಲೋಕದಲ್ಲಿ ಬೆಲೆಯಾದದ್ದು, ಹುಟ್ಟಿನಿಂದ ಚಟ್ಟದವರೆಗೆ ಮಣ್ಣೇ ಯಮಗೆ ಗತಿ ಎಂದು ಒಬ್ಬ ಕವಿ ಹೇಳಿದ. ಹಾಗಾಗಿ ಮಣ್ಣನ್ನ ಪೂಜೆ ಮಾಡತಕ್ಕಂಥ ಹಬ್ಬವೇ, ಆ ಮಣ್ಣೊಳಗೆ ಬಸವಣ್ಣನ ಆರಾಧನೆಯನ್ನು ಮಾಡತಕ್ಕಂಥ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಹಾಗಾಗಿ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ಬೋದು. ಏನಪ್ಪಾ ಅಂತಂದ್ರೆ, ಈ ಸಂದರ್ಭದಲ್ಲಿ ನೋಡ್ರಿ, ಮಳೆ
ಬಹಳ ಬರ್ತಾ ಇರ್ತತಿ, ಜೊತೆಗೆ ಬಿಸಿಲು ಇರ್ತತಿ, ಜೊತೆಗೆ ಗುಡುಗು ಸಿಡಿಲುಗಳಿರ್ತವೆ. ಈ ಸಂದರ್ಭದಲ್ಲಿ ಎತ್ತುಗಳನ್ನು ಹೂಡ್ಲಾಗ್ತಾ ಇತ್ತು ಹಿಂದೆ. ಈಗೇನೋ ಬಹಳಷ್ಟು ಉಪಕರಣಗಳು ಬಂದಿದ್ದಾವೆ. ಆದ್ರೆ ಈ ಸ್ವಲ್ಪ ಈಗೂ ಕೂಡ ಇದೆ ಸಂಪ್ರದಾಯ. ಆದ್ರೆ ಆ ಎತ್ತುಗಳಿಗೆ ತೊಂದರೆ ಆಗ್ತಾ ಇತ್ತು. ಅವುಗಳಿಗೆ ವಿರಾಮ ಕೊಡಲಿಗೋಸ್ಕರನೂ ಕೂಡ ಅವುಗಳಿಗೂ ಕೂಡ ಒಳ್ಳೆಯ ಸ್ನಾನವನ್ನ ಮಾಡಿಸಿ ಪೂಜೆಯನ್ನ ಮಾಡಿ ಅವಳಿಗೆ ಒಂದು ದನ ಕರುಗಳಿಗೆ ಒಳ್ಳೆಯ ಒಂದು ಮೇವನ್ನ ಕೊಟ್ಟು ಅವುಗಳಿಗೆ ಪಾಲನೆ ಪೋಷಣೆಯನ್ನು ಮಾಡತಕ್ಕಂತಹ ಕ್ರಿಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೆದ್ರು. ಹಾಗಾಗಿ ನಾವು ನೀವೆಲ್ಲರೂ ಕೂಡ ನಮ್ಮ ಹಿರಿಯರು ಹಾಕಿಕೊಟ್ಟು ಬಂದಿರತಕ್ಕಂತಹ ಈ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಅದರಿಂದ ನಾವು ಕೂಡ ಶುಭ ಫಲವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಮಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ನಂದೀಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಾವು ಕೇಳಿಕೊಳ್ಳುತ್ತಾ ಈ ನನ್ನ ಎರಡು ಒಂದು ವಿಸ್ತಾರಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಶೋನ್ಬುಯಾದ.